ಇದೇ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಶಾಲೆಯಲ್ಲಿ ಕಾರಂತರು ಅಪರಾಧಿಕತೆ, ತಾಶೀರ್ ದೇಶ ಅನ್ನೋ 2 ಮಕ್ಕಳ ನಾಟಕಗಳನ್ನ ಮಾಡುವಾಗ ಪ್ರೇಮಾ ಕಾರಂತರು ಶಾಲೆಯಲ್ಲಿ ಓದ್ತಾ ಮನೆಯಲ್ಲೂ ಕೆಲಸ ಮಾಡ್ತಾ ಈ ಶಾಲೆಯಲ್ಲಿ ನಡೆಯೋ 2 ನಾಟಕಗಳಿಗೂ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ. ಅಂದ್ರೆ ಅವರಿಬ್ಬರು ನೋಡಿ, ಅವರ ಅರಿವಿಗೆ ಬರದೆ ತಮ್ಮ ಇಡೀ ಜೀವನದ ಮಲಗುವ ಸಮಯ ಬಿಟ್ಟು ಉಳಿದ ಸಮಯವನ್ನೆಲ್ಲ ಅವರು ರಂಗಭೂಮಿಗಾಗಿ ಹಂಚ್ಕೊಂಡ್ಬಿಟ್ಟಿದ್ರು. ಇವಾಗ ಅಲ್ಲಿ ಹೋಗ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ಇಬ್ಬರ ಆಸಕ್ತಿಯೂ ಅದೇ ಆಗಿದ್ದು, ಇಬ್ಬರ ಗುರಿಯೂ ಅದೇ ಆಗಿದ್ದು, ಇಬ್ಬರ ನಡೆಯೂ ಅದೇ ಆಗಿದ್ದು. ಬಹುಶಃ ಅವರಿಬ್ಬರು ಭಿನ್ನ ವ್ಯಕ್ತಿತ್ವದವರಾದ್ರೂ ಅವರನ್ನ ಅದು ಮುಂದೆ ಮುಂದೆ ಕರ್ಕೊಂಡು ಹೋಯ್ತು ಅಂತ ಅನ್ಸುತ್ತೆ. ಡಿಪ್ಲೊಮಾ ಮುಗಿದ್ಮೇಲೆ ಸರ್ದಾರ್ ಪಟೇಲ್ ಈ ಸಂದರ್ಭದಲ್ಲಿ ಶಂಭು ಮಿತ್ರ ಅವರು ಬಂದು ಪಟೇಲ್ ಸ್ಕೂಲಿನ ಟೀಚರ್ಗಳಿಗೆಲ್ಲ ಒಂದು ನಾಟಕ ಮಾಡಿಸ್ತಾರೆ. ಆಗ ಕಾರಂತರು ಕೂಡ ಅದರಲ್ಲಿ ಆಕ್ಟ್ ಮಾಡಿರ್ತಾರೆ. ಆಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ್ಟೂಡೆಂಟ್ಸ್ ಎಲ್ಲ ಬಂದು ಈ ನಾಟಕವನ್ನ ನೋಡಿರ್ತಾರೆ. ಸೊ ಒಬ್ರಿಗೊಬ್ರು ಪರಿಚಯ ಆಗಿ ಪಟೇಲ್ ಸ್ಕೂಲ್ ಅವರು ಪ್ರೇಮಾ ಕಾರಂತರ ಶಕ್ತಿ, ಪ್ರೇಮಾ ಕಾರಂತರ ಪ್ರತಿಭೆಯನ್ನ ಗುರುತಿಸಿ ಅವರು ಮೊದಲೇ, ಇನ್ನು ಕೋರ್ಸೇ ಮುಗ್ದಿರಲ್ಲ, ಆಗ್ಲೇನೆ ನೀವು ಕೋರ್ಸ್ ಮುಗಿದ ತಕ್ಷಣ ನೀವು ಕೂಡ ಪಟೇಲ್ ಸ್ಕೂಲ್ಗೆ ಬಂದ್ಬಿಡಿ, ಕಾರಂತರು ಹೇಗೂ ಇರ್ತಾರೆ, ಇಬ್ರು ಅಲ್ಲೇ ಕೆಲಸ ಮಾಡಿ ಅನ್ನುವಂತ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ನ ಮೊದಲೇ ಕೊಟ್ಟು ಹೋಗ್ಬಿಡ್ತಾರೆ. ಆದ್ರೆ ಇವರು ಮುಗಿದ ಮೇಲೆ 2 ವರ್ಷ ರೆಪರ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು, ಕಾರಂತರಿಗೆ, ಪ್ರೇಮಾ ಕಾರಂತ್ ಮತ್ತು ಕಾರಂತರಿಬ್ರು ಒಂದೇ ಕಡೆ ಕೆಲಸ ಮಾಡುವುದು ಬಿಲ್ಕುಲ್ ಇಷ್ಟ ಇರೋದಿಲ್ಲ. ಪ್ರೇಮಾ ಕಾರಂತರಿಗೂ ಏನಂತ ಇಷ್ಟ ಇರೋದಿಲ್ಲ. ಹಾಗಾಗಿ 2 ವರ್ಷದ ರೆಪರ್ಟರಿ ಮುಗಿಸಿ ಅವರು ಪಟೇಲ್ ಸ್ಕೂಲ್ಗೆ ಬಂದು ಜಾಯಿನ್ ಆಗ್ತಾರೆ. ಯಾರು? ಪ್ರೇಮಾ ಕಾರಂತರು. ಅವರು ಬಂದು ಜಾಯಿನ್ ಆದ ತಕ್ಷಣ ಡಿ ಕಾರಂತರು ಅಲ್ಲಿಂದ ಕಾಲ್ ತೆಗಿತಾರೆ. ಸೊ ನಾವು ಅಂದ್ಕೊಳ್ತೀವಿ ಅವರಿಬ್ರು ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರ್ತಾರೆ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ ಅಂತ. ನಾವು ಅವರ ಇಡೀ ಬದುಕಿನ ಗ್ರಾಫ್ ನಡೆ ನೋಡಿದಾಗ ಒಬ್ರು ಇದ್ದ ಜಾಗದಲ್ಲಿ ಇನ್ನೊಬ್ರು ಇಲ್ಲ. ಅಂದ್ರೆ ಇಲ್ಲದೆಯೂ ಅವರಿಬ್ರು ಒಟ್ಟಿಗೆ ಕೆಲಸ ಮಾಡಿರೋದು ನನಗೆ ಇವರಿಬ್ಬರ ವಿಶೇಷಗಳಲ್ಲಿ ಬಹಳ ದೊಡ್ಡದು ಅಂತ ಅನ್ಸುತ್ತೆ.